ಈಗ ಬಿಗ್ ಬಾಸ್ ಅನ್ನುವಂತಹ ಒಂದು ವೇದಿಕೆಗೆ ಹೋಗಬೇಕು ಅಂದರೆ ಅವಕಾಶಕ್ಕೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆ ಒಂದು ಅವಕಾಶ ನಿಮ್ಮಿಬ್ಬರಿಗೂ ಕೈಗೆ ಬಂದಿರೋ ತೊತ್ತು ಬಾಯಿಗೆ ಬರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇವಾಗ ಆಲ್ರೆಡಿ ಅವರು ಕೊನೆವರೆಗೂ ಇದ್ದು ಬಂದಿರುವಂಥವ್ರು, ರಜತ್ ಆಗಿರ್ಬೋದು, ಚೈತ್ರ ಅವರು ಸ್ವಲ್ಪ ನಿಮಗಿಂತ ಜಾಸ್ತಿ ದಿನಗಳಲ್ಲಿ ಇದ್ದು ಬಂದಿರುವಂಥವ್ರು. ಸೊ ಮತ್ತೆ ನಿಮಗೆ ಆಪರ್ಚುನಿಟಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದಷ್ಟು ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅಂತ ಇಟ್ಸ್ ಎ ರಿಯಲಿ ಗುಡ್ ಕ್ವಶನ್. ಬಟ್ ಇಲ್ಲಿವರೆಗೂ ನಾನು ಇದನ್ನು ಯಾರಿಗತ್ರ ಹೇಳಿಲ್ಲ. ಬಟ್ ನಿಮ್ಮ ಬಾಸ್ ಟಿ ವಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ, ಬಿಗ್ ಬಾಸ್ ಒಳಗಡೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಹೊರಗಡೆ ಬಂದುಬಿಟ್ಟು ಸಸ್ಟೈನ್ ಆಗೋದಿದೆಯಲ್ಲ, ನೋಡಿ ಅಲ್ಲಿ ಹೋಗಿ ಬಂದಮೇಲೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆ ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಕಾರ್ ಇರಬೇಕು, ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಡ್ರೈವರ್ ಇರಬೇಕು, ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಒಂದಷ್ಟು ಪಿ ಎ ಇರಬೇಕು, ಯಾರಾದರೂ ಕರೆದ್ರೆ ಹೋಗೋವಂಥ ಕೆಪಾಸಿಟಿ ಇರಬೇಕು. ಸಾಕಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ಹೊರಗಡೆ ಬಂದಮೇಲೆ ಅವಕಾಶಗಳು ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಸೀಸನ್ 11 ಅವ್ರಿಗೆ ನಾವು ಲೆಕ್ಕ ಹಾಕೊಂತಂತಂದರೆ ಹಾರ್ಡ್ಲಿ ಯಾರಿಗೂ ಏನೂ ಅವಕಾಶ ಸಿಕ್ಕಿಲ್ಲ. ಬಟ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದಮೇಲೆ ಆ ಬ್ರ್ಯಾಂಡ್ ಈಗ ನೋಡಿ, ಒಂದು ಡೈಮಂಡ್ ಅಂದರೆ ಚಿನ್ನದಲ್ಲೇ ಇರಬೇಕು. ಒಬ್ಬ ಬಿಗ್ ಬಾಸ್ ಕಂಟೆಸ್ಟ್ ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ದೆನ್ ಐ ಥಿಂಕ್ ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ಬೇಕಾದ್ರೆ ಸಂಪಾದನೆ ಇರಬೇಕು ಅಂದರೆ ಅವಕಾಶಗಳಿರಬೇಕು. ಸೀಸನ್ 11 ಅವ್ರಿಗೆ ನನ್ನ ತಿಳಿದ ಮಟ್ಟಿಗೆ ನನಗೆ ಗೊತ್ತಿಲ್ಲ, ಏನೋ ಗೋಲ್ಡ್ ಏನಂತ ಕಮೆಂಟ್ ಮಾಡ್ತಾರೆ ಅಂತ, ಯಾರಿಗೂ ಕೂಡ ಏನೂ ಅವಕಾಶ ಸಿಕ್ಕಿಲ್ಲ ಸರ್. ಸೊ ಎಲ್ಲೋ ಒಂದು ಕಡೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಮುನಾ ಮೇಡಮ್, ಐ ಥಿಂಕ್ ಶಿ ಹಸ್ ಗಾಟ್ ಅ ವೆರಿ ಗುಡ್ ಬ್ಯಾಕ್ಗ್ರೌಂಡು. ಅವ್ರ ಫ್ಯಾಮಿಲಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸುರೇಶ್ ಅವರು ಇರೋದೇನೋ ಅವ್ರದ್ದೇ ಆದಂಥ ಬ್ಯಾಕ್ಗ್ರೌಂಡ್ ಇದೆ. ನಾನಿದೆ ಸರ್, ಬ್ಯಾಕ್ಗ್ರೌಂಡ್ ಇಲ್ದಿರೋರು. ನಾನು ನಿಜವಾಗ್ಲೂ ನಿಮ್ಮ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ಸ್ ಬಿನ್ 24th ನಾನು ಅಂಶನ ನೋಡಿದ್ದು. ಅದಾದಮೇಲೆ ನಾನು ಯಾವ ಕಾರ್ಯಕ್ರಮಲ್ಲೂ ಅಂಶ ನೋಡಿಲ್ಲ. ನನ್ನ ಕಮೆಂಟ್ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ ಒಳಗಡೆ ಹೋಗೋದು ನಮಗೆ ಅವಕಾಶಗಳು ಸಿಗೋಕ್ಕೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಬೆಳೀಲಿಕ್ಕೆ. ಬಟ್ ಬಿಗ್ ಬಾಸ್ ಒಳಗಡೆ ಹೋಗಿ ಹೊರಗಡೆ ಬಂದರೆ ನಮಗೆ ಏನು ನಮಗಂತೂ ಏನೂ ಅವಕಾಶ ಸಿಕ್ಕಿಲ್ಲ. ಬೇರೆಯವ್ರಿಗೆ ಏನು ಸಿಕ್ಕಿದೆ ಅಂತೂ ನನಗಂತೂ ಡೌಟು. ಓಕೆ, ಅವಕಾಶ ಸಿಕ್ಕಿದ್ರೆ ಮಾತ್ರ ಎಲ್ಲೋ ಒಂದು ಕಡೆ ಅವ್ರುಗಳು ಊರ್ಜಿತ ಆಗೋಕ್ಕೆ ಸಾಧ್ಯ. ಸುಮ್ಮನೆ ಹೊರಗಡೆ ಕರ್ಕೊಂಡೋಗಿ ಒಂದು ಟ್ರ್ಯಾಪ್ ಆಗಿಬಿಟ್ರೆ, ಅಂದರೆ ಹೊರಗಡೆ ಹೋಗ್ತೀವಿ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈಗ ನಾವು ಅವಕಾಶಗಳು ಸಿಗೋಲ್ಲ, ಅವಕಾಶ ಇಲ್ಲ ಅಂದರೆ ಸಂಪಾದನೆ ಇಲ್ಲ ಅಂತಂದರೆ ಹೊರಗಡೆ ಹೋಗಬೇಕು ಅಂದರೆ ಕಾರ್ ಇರಬೇಕು ಅಂದರೆ ಅಥವಾ ಡ್ರೈವರ್ ಇಟ್ಕೊಬೇಕು ಅಂದರೆ ನಮಗೆ ಖರ್ಚು ವೆಚ್ಚಗಳು ಬರ್ತದೆ. ಅದು ಯಾವುದೂ ಆಗಿಲ್ಲ ಅಂದಾಗ ಆ ಬ್ರ್ಯಾಂಡನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಬ್ರ್ಯಾಂಡ್ ಮೇಂಟೈನ್ ಮಾಡಿದವ್ರು ಏನಾಗ್ಬಿಡ್ತಾರೆ, ಟ್ರ್ಯಾಪಲ್ಲಿ ಒಳಗಾಗ್ತಾರೆ. ನಾನು ಯಾರು ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಸೀಸನಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರೋದಂತೂ ನಿಜ. ಅವ್ರು ಹೇಳಿಲ್ಲ ಅಂದರೂ ಕೂಡ ನಾವು ಅವರನ್ನು ನೋಡಿದ್ದೀವಿ, ಫೀಲ್ ಆಗಿದೆ ನಮಗೆ. ಸೊ ಬಿಗ್ ಬಾಸ್ ಅನ್ನೋದು ಅವಕಾಶಗಳನ್ನು ಕ್ರಿಯೇಟ್ ಮಾಡೋ ಜಾಗ ಆಗಬೇಕೇ ಹೊರತು ಬಳಸ್ಕೊಂಡು ಬ್ರ್ಯಾಂಡ್ ಮಾಡಿ ಹೊರಗಡೆ ಬಿಟ್ಟಾಗ ಇಟ್ ಶುಡ್ ನಾಟ್ ಬಿಕಮ್ ಎ ಟ್ರ್ಯಾಪ್ ಅನ್ನೋದನ್ನು ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್. ಏನಕ್ಕೆ ಅಂತಂದರೆ ನಾನು ಫೀಲ್ ಆಗಿದೆ. ಅಲ್ಲ, ನನಗೇನು ಅವ್ರು ಕರೆದವ್ರು ಅಂತಲ್ಲ, ಬಿಕಾಸ್ ಐ ಆಮ್ ಹ್ಯಾವಿಂಗ್ ಮೈ ಓನ್, ನನ್ನದೇ ಆದಂಥ ಕೆಲಸ ಇದೆ, ಸಂಪಾದನೆ ಇದೆ, ಬ್ಯಾಕ್ಗ್ರೌಂಡ್ ಇದೆ. ನನಗೇನು ಅದರಿಂದ ನನಗೆ ಅವರು ಅವಕಾಶ ಕೊಟ್ಟರು, ನಾನು ಬ್ರ್ಯಾಂಡೇ ಕೊಟ್ಟಿಲ್ಲ ಅಂದು ಬ್ರ್ಯಾಂಡೇ. ನಾನು ಹೇಳ್ತಾ ಇರೋದು ಅನ್ಯರ ಬಗ್ಗೆ ಮಾತಾಡ್ತಾ ಇರೋದು. ಮೋಸ್ಟ್ ಆಫ್ ದೆಮ್ ಆರ್ ಸಫರಿಂಗ್ ಬಿಕಾಸ್ ಆಫ್ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅವಕಾಶ ವಂಚಿತರಾಗಿ ಐ ಥಿಂಕ್ ತುಂಬ ಸಫರ್ ಆಗಿದ್ದಾರೆ. ಐ ಥಿಂಕ್ ಇದಾಗಬಾರ್ದು. ಆ್ಯಂಡ್ ಈ ಸಫರಿಂಗ್ಸ್ ಬೇರೆ ಏನೂ ಅಲ್ಲ ಸರ್, ಇಟ್ಸ್ ಎ ಟ್ರ್ಯಾಪ್ ಅಂತ ನನಗೆ ಅನ್ನಿಸ್ತಾ ಇದೆ. ದಟ್ಸ್ ಇಟ್ ಸರ್. ಬ್ರೋ, ನೀವೇನು ಹೇಳ್ತೀರಾ ಸರ್? ಗಾದೆ ಇದೆ, ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕು ಅಂತ. ಸೀಸನ್ 11 ಮುಗಿದ್ಮೇಲೆ ಸೀಸನ್ 12 ಬರಲೇಬೇಕು. ನನ್ನ ಗೆಳೆಯ ಹೇಳಿದಾಗೆ ಅವಕಾಶಗಳನ್ನ ಹುಟ್ಟಾಕಿರ್ತಾರೆ. ಒಬ್ಬ ಸೆಲೆಬ್ರಿಟಿನಾಗಿ ಹೊರಗಡೆ ಬಿಟ್ಟ ಮೇಲೆ ಅದನ್ನು ಹಾಗೆ ಮುಂದಿನ ಅವಕಾಶಗಳನ್ನ ಕೊಡೋ ಅಂಥದ್ದು, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಅದನ್ನು ಯಾರೂ ಯೋಚನೆ ಮಾಡಲಿಲ್ಲ. ಆ ಥರ ಮನಸ್ಸಿಗೆ ಬೇಜಾರಿದೆ ಸರ್, ಇಲ್ಲ ಅಂತಲ್ಲ. ನಾವೇನು ಮಾಡಿದ್ವಿ ತಪ್ಪು? ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋದರು, ಒಳಗೆ ಬಿಟ್ಟರು. ನನ್ನ ವೈಯಕ್ತಿಕ ಕಾರಣ ನಾನು ಹೊರಗಡೆ ಬಂದೆ. ಇವ್ರು ಬರೋದಕ್ಕೆ ಒಂದು ಕಾರಣ ಇತ್ತು. ಬಂದ ಮೇಲೆ ಬೇರೆ ಅವಕಾಶಗಳನ್ನ ಕೊಡ್ಬೋದಾಗಿತ್ತು. ಇಲ್ಲಿವರೆಗೆ ಆ ಥರದ್ದು ಯಾವುದೇ ಥರದ ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರಲಿಲ್ಲ. ಅವ್ರ ಅವಕಾಶಗಳು ಕೊಡ್ತಾರೆ ಅನ್ನೋದನ್ನು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಕೂತಿಲ್ಲ. ಆ್ಯಕ್ಚುಲಿ ಖಾಲಿ ಅಂತ ಕೂತ್ಕೊಂಡಿಲ್ಲ. ನಮ್ಮದೇ ಆದಂಥ ಬೇರೆ ಬೇರೆ ವೈಯಕ್ತಿಕ ಕೆಲಸಗಳನ್ನ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಅದನ್ನೇ ನಂಬ್ಕೊಂಡಿರೋವಂಥವ್ರು ಇದ್ದಾರೆ. ಅವ್ರಗಳ ಕತೆ ಏನು ಅಂದರೆ, ಒಂದು ಕಾರು, ಒಂದು ಡ್ರೈವರು, ಒಂದು ಮನೆ, ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು ಅಂದರೆ ತಿಂಗಳಿಗೆ 5 ಲಕ್ಷ ಬೇಕು ಸರ್. ಒಬ್ಬ ಬಿಗ್ ಬಾಸ್ ಒಳಗೆ ಹೋಗಿ ಈಚೆ ಬಂದ ಅಂದರೆ ಒಂದು ತಿಂಗಳಿಗೆ 5 ಲಕ್ಷ ಬೇಕು. 5 ಲಕ್ಷ ಮಾಡಿ ಬರಬೇಕು ಅಂತಂತಂದರೆ, ಆ ಸಂಪಾದನೆಯಲ್ಲಿ ಬದುಕಬೇಕು ಅಂತಂದರೆ ಬೇಸಿಕಲಿ ಅವಕಾಶಗಳು ಬೇಕು. ಅವಕಾಶ ವಂಚಿತರಾಗಿ
ಬರೀ ಬಿಗ್ ಬಾಸ್ ಬ್ರ್ಯಾಂಡನ್ನು ನಾವು ಟ್ರ್ಯಾಪಲ್ಲಿ ತಗೊಳಕೊಬೇಕು ಅಂತಂದರೆ ಐ ಥಿಂಕ್ ಇದು ಒಂದು ನೆಗೆಟಿವ್ ಪಾರ್ಟ್ ಆಫ್ ಬಿಗ್ ಬಾಸ್ ಅಂತ ನನಗನ್ನಿಸ್ತಾ ಇದೆ ತುಂಬ ಮಟ್ಟಕ್ಕೆ. ಯಾರೋ ಒಬ್ಬರು ಇಬ್ಬರು ಅವ್ರಿಗೆ ಗೊತ್ತಿರೋರ್ಗೆ ಒಂದಷ್ಟು ಏನೋ ಅವಕಾಶಗಳು ಕೊಡ್ತಾರೆ, ಅಂದರೆ ಕಲರ್ಸ್ ಗಿಲ್ಲರ್ಸಲ್ಲಿ ಏನೋ ಒಂದು ಕೊಡ್ತಾರೆ ಬಿಟ್ಟರೆ ಅವ್ರಿಗೆ ತುಂಬ ಹತ್ತಿರವಾಗಿರೋರಿಗೆ ಒಬ್ರಿಗೊಬ್ರಿಗೆ ಅವಕಾಶ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇನ್ಫ್ಯಾಕ್ಟ್ ಹಂಸ ಎಲ್ಲ ಬೇರೆ ಬೇರೆ ಕಾಂಟ್ರಾಕ್ಟರ್ನೆಲ್ಲ ಬ್ರೇಕ್ ಮಾಡಿಕೊಂಡು ಅಲ್ಲಿ ಪಾಪ ಬಿಗ್ ಬಾಸ್ಗೆ ಬಂದಿದ್ದು. ನಾನು ಹಂಸನ ರಿಯಲಿ ನಾನು ಬೇಜಾರಾಗುತ್ತೆ. ಐ ಮೀನ್ ಫ್ಯಾಕ್ಟ್ ಅದರಲ್ಲಿ ಒಂದಷ್ಟು ಅವರ ನಾನು ಸಿಕ್ಕಿದಾಗ ಅವಳು ಹಂಗೂ ಅಂದ್ಲು, ನಾನು ಬೇರೆ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ನಾನು ಕೆಡಿಸ್ಕೊಂಡು ಬಂದೆ ಇಲ್ಲಿ, ಬಟ್ ಇಲ್ಲಿ ಬಂದಮೇಲೆ ಏನೋ ಸಿಗುತ್ತೆ ಬಟ್ ಏನು ಅವಕಾಶಗಳು ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಸೀಸನ್ 11ರಲ್ಲಿ ಎಷ್ಟೋ ಜನ ಇದ್ದರು, ನಾನು ತಿಳ್ದಂಗೆ ಯಾರಿಗಾನ ಈ ಫಿಲಮ್ ಆಫರ್ ಆಗಿರ್ಬೋದು ಅಥವಾ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು, ಧಾರಾವಾಹಿಗಳು ಯಾರು ಸಿಕ್ಕಿದ್ದು ಅಂತ ನಾನು ನೋಡಿಲ್ಲ. ಅಂದರೆ ಬಿಗ್ ಬಾಸ್ಗೆ ಹೋಗಿ ಲಯಬಿಲಿಟೀಸಿನ ಅಥವಾ ನಾವೊಂದು ಟ್ರ್ಯಾಪಲ್ಲಿ ಏನಾದರೂ ಬದುಕಬೇಕಾ ಅಂಥ ಒಂದು ಅವಕಾಶ ವಂಚಿತರಾಗಿ ಬದುಕಬೇಕಾ ಅಥವಾ ಐ ಡೋಂಟ್ ನೋ ಏನಾಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ. ಮುಂಚೆ ಯಾರೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ನೆಕ್ಸ್ಟ್ ಒಂದು ವ್ಯವಸ್ಥೆಗಳು ಸಿಗೋದು, ಆ ಥರ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಒಂದು ಕಡೆ ಬ್ರ್ಯಾಂಡ್ ಮಾಡೋದಾಯಿತು ಅಂದರೆ ಇನ್ನೊಂದು ಕಡೆ ಟ್ರ್ಯಾಪ್ ಆಗಿ ಬದುಕಬೇಕಾದಂಥ ಪರಿಸ್ಥಿತಿ ಸಾಕಷ್ಟು ಕಂಟೆಸ್ಟೆಂಟ್ಸ್ಗೆ ಬಂದಿದೆ. ಅವ್ರು ಹೇಳ್ತಾ ಇಲ್ಲ, ನನಗೆ ಫೀಲ್ ಆಗಿರೋದನ್ನ ಹೇಳ್ತಾ ಇದ್ದೀನಿ ಸರ್. ಅದೇ ಗೆಳೆಯ ಹೇಳ್ದಂಗೆ ಎಲ್ಲ ರೀತಿಯಿಂದನೂ ಯೋಚನೆ ಮಾಡ್ಬೇಕು. ಚಾನಲ್ಲು ಕೂಡ ಸೆಲೆಬ್ರಿಟಿಯಾಗಿ ಹೊರಗಡೆ ನಾವು ಬಿಟ್ಟಿದ್ದೀವಿ ಅವ್ರನ್ನ, ಅವ್ರ ಮುಂದೆ ಏನು ಮಾಡ್ತಿದ್ದಾರೆ ಯಾರೂ ಕೂಡ ಕೇಳಲ್ಲ. ಬಿಗ್ ಬಾಸ್ ಆದಮೇಲೆ ನಿಮ್ಮ ಜೀವನಕ್ಕೆ ನೀವು ವಾಪಸ್ ಹೋದರೆ ಮುಗ್ದೋಯ್ತು. ನಾವು ಏನು ಮಾಡ್ತಿದ್ದೀವೋ, ಹೇಗಿದ್ದೀವೋ, ಹೇಗೆ ಬದುಕ್ತಿದ್ದೀವೋ ಅನ್ನೋದು ಕೂಡ ಯಾರೂ ಯೋಚನೆ ಮಾಡಲ್ಲ. ಮತ್ತು ಇನ್ನೊಬ್ಬ ಹೊಸ ಕಂಟೆಸ್ಟೆಂಟು, ಹೊಸ ವ್ಯಕ್ತಿನ ಅವ್ರನ್ನೇ ಹುಡುಕ್ತಾರೆ ಬಿಟ್ಟರೆ ಪ್ರತಿಯೊಂದಕ್ಕೂ. ನಮ್ಮನ್ನು ಸೆಲೆಬ್ರಿಟಿ ಮಾಡಿದ್ದು ಏನು ಕಾರಣಕ್ಕೆ, ಏನು ರೀಸನ್ಗೆ ನಮ್ಮನ್ನು ಸೆಲೆಬ್ರಿಟಿ ಅವಕಾಶನೇ ಸಿಕ್ಕಲ್ಲ ಅಂದಮೇಲೆ ಬಿಗ್ ಬಾಸ್ಗೆ ಹೋಗಿ ಏನು ಪ್ರಯೋಜನ ಅನ್ನೋದು ನಮ್ದೊಂದು ಪ್ರಶ್ನೆ. ಅದು ಇರಬೇಕಲ್ವಾ? ಅದು ತುಂಬ ಫೀಲ್ ಇದೆ ಸರ್. ಅದಾದಮೇಲೆ ವಾಪಸ್ಸು ನಾನು ಬಂದಾಗಲಿ ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ವಾಪಸ್ಸು. ಅವ್ರಿಗೇನಾರು ಅವಶ್ಯಕತೆ ಇದ್ದರೆ ಮಾಡಿರ್ತಾರೆ ಬಿಟ್ಟರೆ ನಮಗೇನಾದರೂ ಬೇಕು, ನಮಗೇನಾರು ಅವಕಾಶ ಬೇಕು, ನಮಗೇನಲ್ಲ ಹೊರ್ಗಡೆ ಕೂಡ ಎಲ್ಲೂ ಕೂಡ ಯಾರೂ ಏನೂ ಅವಕಾಶಗಳು ಸಿಕ್ಕೇ ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ ನಾವು ನಮ್ಮ ಹೆಸರನ್ನ ನಮ್ಮ ಸಮಯವನ್ನು ಕೊಟ್ಟು ನಾವು ಬ್ರ್ಯಾಂಡ್ ಆಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಕುತ್ತನ್ನು ತೊಗೊಂಬರ್ತೀರ. ಅಂದರೆ ಎಕ್ಸ್ಪೆನ್ಸಸ್ಗೆ ಕುತ್ತಿಗೆ ತರಕ ಏನೋ ನನಗೆ ಎಕ್ಸ್ಪೆನ್ಸನ್ನು ಬೇರೆ ಮಾಡೋ ಕೆಪಾಸಿಟಿ ಇದೆ, ಇವ್ರಿಗಿದೆ, ಎಮ್ನವ್ರಿಗಿದೆ, ಒಂದಷ್ಟು ಜನಕ್ಕಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನೋಡಿ, ಪ್ರತಿ ವರ್ಷ ಸುದೀಪ್ ಅವ್ರನ್ನ ಕರೆದು ಅಲ್ಲಿ ಹೋಸ್ಟಿಂಗ್ ಮಾಡಿದ್ರೇ ಸುದೀಪ್ ಅವರು ಲೈವ್ಲಿ ಆಗಿರೋದು. ಈಗ ಒಂದು ವರ್ಷ ಕೊಟ್ಟು ನೆಕ್ಸ್ಟ್ ವರ್ಷ ಸುದೀಪ್ ಕೊಟ್ಟಿಲ್ಲ ಅಥವಾ ಬೇರೆ ಕೆಲಸ ಸಿಕ್ಕಿಲ್ಲ ಅಂತಂದರೆ ಡೆಫಿನೆಟ್ಲಾಗಿ ಇಲ್ಲಿ ಲೈವ್ಲಿಯಾಗಿ ನಾವು ಇರ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಹೇಳೋದೇನು ಅಂತಂದರೆ ಬಿಗ್ ಬಾಸ್ ಅನ್ನೋದು ಬ್ರ್ಯಾಂಡ್ ಕ್ರಿಯೇಟಿಂಗು ಅಥವಾ ಬಳಸ್ಕೊಳ್ಳೋದಾಗೋ ಜೊತೆಯಲ್ಲಿ ಅವಕಾಶಗಳು ಸಿಗೋ ಅಂಥ ಜಾಗ ಕೂಡ ಆಗಬೇಕು. ಐ ಥಿಂಕ್ ತುಂಬ ಕಡಿಮೆ ಸರ್, ತುಂಬ ಕಡಿಮೆ ಅಂತ ಅನಿಸುತ್ತೆ ಸರ್. ಅದೇ ಹೇಳಿದೆ ನಾನು, ಪ್ರತಿ ವರ್ಷ ಬಿಗ್ ಬಾಸ್ ನಡೀತಿದೆ, ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಹೊರಗಡೆ ಬರ್ತವೆ, ಬರಲಿ, ಬೇಡ ಅಂತ ಹೇಳಲ್ಲ. ಬಂದಿರೋವಂಥ ವ್ಯಕ್ತಿಗಳಿಗೆ ಮುಂದೆ ಒಂದು ಅವಕಾಶ ಕೊಡಬೇಕು. ಅದನ್ನು ಯಾರೂ ಮಾಡ್ತಾ ಇಲ್ಲ. ಅದು ಫಿಲಮ್ ಇಂಡಸ್ಟ್ರಿನೇ ಮಾಡ್ತಾ ಇಲ್ಲ, ಇಂಡಸ್ಟ್ರಿಯಲ್ಲೂ ಅಷ್ಟೇ, ಅಥವಾ ಟಿವಿ ಮಾಧ್ಯಮನೂ ಕೂಡ ಮಾಡ್ತಾ ಇಲ್ಲ, ಅಥವಾ ಕೆಲವೊಂದು ಚಾನಲ್ಸು ಕೂಡ ಯಾರೂ ಕೂಡ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವೇ ಒಂದು ರೂಟನ್ನು ಹಿಡಿದಿದ್ದೀವಿ ಈಗ ಸದ್ಯಕ್ಕೆ. ಇರಲಿ, ಆಮೇಲೆ ಹೇಳ್ತೀವಿ ಅದನ್ನು. ಏನಾರು ಮಾಡ್ಬೇಕು ಸರ್. ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವೇ ನಿಂತ್ಕೋಬೇಕು. ನಮ್ಮನ್ನು ಯಾರೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.